ರಾಜ್ಯದ ಆರೋಗ್ಯ ಇಲಾಖೆಯ ಪರಿಸ್ಥಿತಿ, ಆಸ್ಪತ್ರೆಯಲ್ಲಿರ್ತಕ್ಕಂಥ ಔಷಧಿ ಸಮಸ್ಯೆ ಇರ್ಬೋದು, 108 ಆಂಬ್ಯುಲೆನ್ಸ್ ಅಲ್ಲಿ ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ವೈದ್ಯರು ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿರುವಂಥದ್ದು. ಸಾವಿರ ದಿನಗಳ ಒಂದು ಸಾಧನಾ ಸಮಾವೇಶ ಮಾಡ್ತಾರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಆದರೆ ಸಮಸ್ಯೆಗಳಿಗೆ ಪರಿಹಾರನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ನೋಡಿ, ಒಟ್ಟಾರೆ ಹೊತ್ತು ಇವರ ಬೇಜವಾಬ್ದಾರಿತನದಿಂದ, ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ವರ್ತನೆಯಿಂದ ರಾಜ್ಯದ ಆರೋಗ್ಯ ಇಲಾಖೆ ಇವತ್ತು ICUನಲ್ಲಿದೆ. ರಾಜ್ಯದ ಆರೋಗ್ಯ ಇಲಾಖೆಯೇ ಇವತ್ತು ICUನಲ್ಲಿದೆ. ಔಷಧಿ ಕೊರತೆ ಇವತ್ತು ಕಾಡ್ತಾ ಇದೆ. ಇವ್ರು ಮಾಡಿರ್ತಕ್ಕಂಥ ಗನಂಗಾರಿ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂಥ ಜನೌಷಧಿ ಕೇಂದ್ರವನ್ನು ಮುಚ್ಚಿ ಹಾಕುವಂಥ ಷಡ್ಯಂತ್ರ ಮಾಡಿದ್ರು. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ಬಡವರು ಹೋಗ್ತಾರೋ ಅಲ್ಲಿ ಔಷಧಿಗಳು ಕೂಡ ಸಿಗದೇನೆ ಬಡವರು ಇವತ್ತು ಪರದಾಡ್ತಾ ಇದ್ದಾರೆ ಕಳೆದ 2 ತಿಂಗಳುಗಳಿಂದ. ಅನಿವಾರ್ಯವಾಗಿ ಬಡವರು ಇವತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರೇ ಇವತ್ತು ಹೇಳ್ತಾ ಇದ್ದಾರೆ, ಖಾಸಗಿ ಫಾರ್ಮಸಿಗಳಿಗೆ ಅಲ್ಲಿ ಹೋಗಿ ಔಷಧಿನ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ಕಾರಿ ವೈದ್ಯರೇ ಹೊತ್ತು ಬಡವರನ್ನ ಬಡವರಿಗೆ ಹೊತ್ತು ದುಬಾರಿ ಔಷಧಿಗಳನ್ನು ಖಾಸಗಿ ಫಾರ್ಮಸಿಗಳಲ್ಲಿ ತಗೊಳ್ಳೋದಕ್ಕೆ ಅವರೇ ಬರ್ಕೊಡ್ತಾ ಇದ್ದಾರೆ. ಇವತ್ತು ಸ್ಕ್ಯಾನಿಂಗ್ ಸೆಂಟರ್ಗಳು, ಇವತ್ತು CT ಸ್ಕ್ಯಾನ್ ಮತ್ತು MRI ಸೇವೆ ಯಾವ ಸಂಸ್ಥೆಗಳಿಂದ ನೀಡ್ತಾ ಇದ್ದಾವೆ, 143 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ.